ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ನಾನು ಹೇಳಿದೆ ಹಿಂದಿನ ವ್ಲಾಗಲ್ಲಿ ಇವತ್ತಿನ ವ್ಲಾಗ್ನ ನಾನು ಚಾಟ್ಸ್ ಹತ್ರ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಒಂದು ರೌಂಡ್ ಸ್ಟ್ರೀಟ್ ಫುಡ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಇವಾಗ ಹೋಗ್ಬಿಟ್ಟು ಎಲ್ಲ ತಿನ್ನೋಣ, ಮಂತ್ರಾಲಯದಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ನಾವು ನ್ಯೂ ಇಯರ್ ಇತ್ತಲ್ವಾ, ನ್ಯೂ ಇಯರ್ ಕೇಕೆಲ್ಲ ತಂದಿಕ್ಬಿಟ್ಟಿದ್ವಿ. ಈಗ ನಾನು ಪಾನಿಪುರಿ ತಿನ್ನಬೇಕಂತ ಅನಿಸ್ತಿತ್ತು ಅಂದ್ಬಿಟ್ಟು ಇವರು ಪಾನಿಪುರಿ ಹೇಳಿದ್ದೀವಿ. ಪಾನಿಪುರಿ ಇಲ್ಲಿ ಎಲ್ಲ ಕಡೆ ಸಿಗೋ ಥರ ಪೂರಿ ಅಲ್ಲ, ಇದು ಬೇರೆ ಪುರಿ. ನನಗೆ ಈ ಪುರಿ ಅಷ್ಟು ಇಷ್ಟ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಪಾನಿಪುರಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀನಿ. ಪಾನಿಪುರಿ ಹುಡ್ಕಿದ್ವಿ, ಅಲ್ಲಿ ಎಲ್ಲ ಕಡೆ ಸಿಕ್ಕಿದ್ದೆ ಇದು, ಸೊ ಅದಕ್ಕೋಸ್ಕರ ಅದನ್ನೇ ತಿಂತಾಯಿದ್ದೀವಿ. ಇನ್ನು ನಮ್ಮ ಅಕ್ಕ ಕೂಡ ಪಾನಿಪುರಿನೇ ಹೇಳಿದರು. ಈಗ ಬಂದು ಬೇಲ್ಪುರಿ ಏನಾದರೂ ಹೇಳೋಣ ಅಂತ ಹೇಳಿಬಿಟ್ಟು ನಮ್ಮ ಡ್ಯಾಡಿ ಮತ್ತು ಮಮ್ಮಿ ಬೇಲ್ಪುರಿ ಇತ್ತು ಅಂದರೆ ಚಿರ್ಮುರಿ ಅದನ್ನು ಹೇಳಿದರು. ಸೊ ಪಾನಿಪುರಿ ಏನು ಪರವಾಗಿಲ್ಲ, ಚೆನ್ನಾಗೇ ಇತ್ತು ಗೈಸ್, ವರ್ತಿದೆ 30 ರೂಪೀಸು, ಬಟ್ ಅದೇ ನೀಟಾಗಿ ಹಾಕ್ಕೊಡ್ತಾಯಿದ್ರು ಅವರು. ಇನ್ನು ಗೈಸ್ ನಾವು ಅಂದ್ಕೊಂಡಂಗೆ ಇಲ್ಲಿ ಮಸಾಲೆ ಪುರಿ ಅಂತೆ ಅದೆಲ್ಲ ಏನೂ ಸಿಗೋಲ್ಲ, ದಹಿ ಪುರಿ ಆ ಥರ ಎಲ್ಲ. ಮಂತ್ರಾಲಯದಲ್ಲಿ ಫುಡ್ ಅಂತೂ ನಿಜ ಯಾವುದು ತಿನ್ನೋಕ್ಕಂತೂ ಆಗೋದೇ ಇಲ್ಲ ಗೈಸ್. ಅದು ನಾರ್ಮಲ್ ಊಟ ತಿಂಡಿ ಅಂತೂ ತಿನ್ನೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅಲ್ಲಿ ನಾವು ಹೋದಾಗ ಊಟ ತಿಂಡಿ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಬರೀ ಚಾಟ್ ತಿನ್ನೋಣ ಅಂತ ಬಂದರೆ ಅಲ್ಲೂ ಮಸಾಲೆ ಪುರಿ ಏನೂ ಇಲ್ಲ, ಪಾನಿಪುರಿ ಇದೊಂದೇ ಸಿಕ್ಕಿದ್ದು. ಸೊ ಇದನ್ನೇ ತೊಗೊಂಡು ತಿಂತಾಯಿದ್ದೀವಿ. ಅದು ಬಿಟ್ಟರೆ ಚಿರುಮುರಿ ಇತ್ತು, ಇನ್ನೇನು ಬೇರೆ ಅಂತ ಇರಲಿಲ್ಲ. ಅಲ್ಲಿ ಸಿಗಲ್ಲ ಗೈಸ್, ಅಲ್ಲಿ ಚಾಟ್ಸು ಅಷ್ಟೊಂದು ಸಿಗಲ್ಲ. ಸೊ ಅದಕ್ಕೆ ಇದನ್ನೇ ತೊಗೊಂಡು ತಿಂತಾಯಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಚಿರುಮುರಿ ಚೆನ್ನಾಗೇ ಇತ್ತು ಗೈಸ್, ನಿಪ್ಪಟ್ಟೆಲ್ಲ ಚೆನ್ನಾಗಿ ಹಾಕಿದ್ರು, ಸೊ ಟೇಸ್ಟಾಗೇ ಇತ್ತು. ಈಗ ತಿಂದ್ಬಿಟ್ಟು ಮತ್ತೆ ಮುಂದೆ ಬರ್ತಾಯಿದ್ದೀವಿ. ಏನಾದರೂ ಇದೆಯಾ ಇನ್ನು ಬೇರೆ ಏನಾದರೂ ಅಂತ. ಇನ್ನು ಐಟಮ್ಸ್ ತೊಗೊಳ್ಳೋಣ ಅಂತ ಅಂದ್ರೂ ಅಲ್ಲಿ ಏನೂ ತೊಗೊಳ್ಳೋ ಐಟಮ್ಸ್ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ, ಏನು ಸ್ಪೆಷಲ್ ಅಂತ ಅನ್ನಿಸ್ತಾ ಇರಲಿಲ್ಲ ನಮಗಲ್ಲಿ. ಇನ್ನು ಚಿಕ್ಕ ಮಕ್ಳು ಏನಾದರೂ ಇದ್ದರೆ ಗೈಸ್ ಅಲ್ಲಿ ಆಟ ಸಾಮಾನುಗಳು ಚೆನ್ನಾಗಿತ್ತು, ಚೆನ್ನಾಗಿ ತೊಗೋಬೋದಾಗಿತ್ತು. ಮಕ್ಕಳು ಏನಾದರೂ ಆದರೆ ಅವ್ರಿಗೆಲ್ಲ ಐಟಮ್ಸ್ ಚೆನ್ನಾಗಿ ಸಿಗುತ್ತೆ. ಇನ್ನು ಅದು ಬಿಟ್ಟರೆ ಖರೀದಾರಗಳು ಅದೆಲ್ಲ ಇತ್ತು, ಅಮ್ಮ ಅಲ್ಲಿ ತೊಗೊಂಡ್ರು. ನಾವು ಆಲ್ರೆಡಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ತೊಗೊಂಡಿದ್ವಿ, ಬಟ್ ಅಮ್ಮ ಬಂದು ಇಲ್ಲೊಂದು ತೊಗೊಂಡ್ರು, ಕೈ ಕಟ್ಕೊಳ್ಳೋಕೆ ಬೇಕು ಅಂದ್ಬಿಟ್ಟು. ಇನ್ನು ಈಗ ಬರ್ತಾಯಿದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಇಲ್ಲೆಲ್ಲ ಜಾಸ್ತಿ ಆಟ ಸಾಮಾನು ಇದ್ದಿದ್ದು. ಹೋಗ್ಲಿ ಇಲ್ಲಿ ಬಂದುಬಿಟ್ಟು ಬಾದಾಮ್ ಶೇಕ್ ಆದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಗೈಸ್. ಅದಂತೂ ಸಿಕ್ಕಾಪಟ್ಟೆ ಕೂಲಾಗಿದೆ, ಸಖತ್ ಕೋಲ್ಡ್ ಇತ್ತು, ಬಟ್ ಹಾಗೆ ಕುಡ್ಕೊಂಬಂದ್ವಿ ಗೈಸ್. ಇರೋದ್ರಲ್ಲಿ ಅಲ್ಲಿ ಚೆನ್ನಾಗಿರೋದು ಅಂದರೆ ಈ ಥರ ಟಿಫನ್ ರೂಮ್ಸಲ್ಲಿ ಆಲೂಗಡ್ಡೆ ಬೋಂಡ, ಬಜ್ಜಿ, ವಡೆ, ಚಿತ್ರಾನ್ನ. ಸೊ ಅದಕ್ಕೆ ಅದನ್ನೇ ತೊಗೊಂಡ್ವಿ. ಇನ್ ಕೇಸ್ ಏನಾದ್ರು ಬಜ್ಜಿ ಬೋಂಡನೇ ನೀವು ಜಾಸ್ತಿ ಇಷ್ಟ ಅಂತ ಮಂತ್ರಾಲಯಕ್ಕೆ ಬಂದರೆ ಈ ಥರ ಗಾಡಿಗಳ ಮೇಲೆ ಟ್ರೈ ಮಾಡಿ, ಇರೋದ್ರಲ್ಲಿ ಅಲ್ಲೇ ಟೇಸ್ಟ್ ಚೆನ್ನಾಗಿರೋದು. ಸೊ ಎಲ್ಲ ತೊಗೊಂಡು ರೂಮಿಗೆ ಬಂದಿದ್ದೀವಿ ಗೈಸ್. ಒಂದು ಫಿಲಮ್ ಹಾಕ್ಕೊಂಡು ನೈಟು ಆರಾಮ್ಸೆ ನೋಡ್ಕೊಂಡು 12 ಗಂಟೆವರೆಗೂ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ, ಕೇಕ್ ಕಟ್ ಮಾಡಬೇಕಲ್ಲ 12 ಗಂಟೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಗೆ ಫಿಲಮ್ ನೋಡ್ತಾ ಇದ್ದೀವಿ. ನೋಡ್ಬಿಟ್ಟು ತಂದಿರೋ ತಿಂಡಿ ಎಲ್ಲ ತಿನ್ಕೊಂಡು ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ ಗೈಸ್. ಇನ್ನೇನು ಮಾಡೋದು. ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ನೆಟ್ಟು ಕೂಡ ಸಿಗಲ್ಲ ಗೈಸ್, ನೆಟ್ವರ್ಕೇ ಇರಲಿಲ್ಲ ಇಲ್ಲಿ. ಇನ್ನು ಟಿ ವಿಯಲ್ಲಿ ನೋಡೋಣ ಅಂದರೆ ಸಡನ್ನಾಗಿ ಯೂಟ್ಯೂಬ್ ಬೇರೆ ಬರ್ತಾ ಇರಲಿಲ್ಲ ಅಂತೇಳಿ ಓನರ್ನ ಕರೆದ್ಬಿಟ್ಟು ಚೆಕ್ ಮಾಡಿಸಿ ನೋಡ್ಕೊಂಡು ಕೂತಿದ್ದೀವಿ. ನೈಟ್ 12 ಗಂಟೆ ಆಯಿತು. ಸೊ ಇಟ್ಸ್ ಕೇಕ್ ಕಟಿಂಗ್ ಟೈಮ್ ಅಂತ ಹೇಳ್ಬಿಟ್ಟು ಎಲ್ಲರೂ ಎದ್ವಿ. ಕರೆಕ್ಟಾಗಿ 12 ಗಂಟೆಗೆ ಕೇಕ್ನ ಕಟ್ ಮಾಡಿದ್ವಿ. ಆಲ್ರೆಡಿ ನೀವೆಲ್ಲ ನಾನು ಶಾರ್ಟ್ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ. ಈಗ ಬಂದು ಮಾರ್ನಿಂಗ್ ಎಲ್ಲ ರೆಡಿ ಆಗಿಬಿಟ್ಟು ಊರ ಕಡೆ ರೈಟ್ ಹೇಳೋಣ ಅಂತೇಳಿ ರೂಮ್ ಖಾಲಿ ಮಾಡಿ ಬರ್ತಾ ಇದ್ದೀವಿ. ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಜರ್ನಿನ ಬಿಗಿನ್ ಮಾಡಿದ್ವಿ. ಸೊ ಇವತ್ತೆಲ್ಲ ಜರ್ನಿ ನ್ಯೂ ಇಯರ್ ಮೊದಲನೇ ದಿನನೇ. ಹಾಯ್ ಗೈಸ್, ನೀವೆಲ್ಲ ನೋಡಿದ್ರಿ ಎಸ್ಟರ್ಡೇ ಆಲ್ರೆಡಿ ಸ್ಟ್ರೀಟ್ ಫುಡ್ಸ್ಗೆಲ್ಲ ಹೋಗಿದ್ವಿ. ಆ ವಿಡಿಯೋ ಆಲ್ರೆಡಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಬಂದುಬಿಟ್ಟು ಬೆಳಗ್ಗೆನೇ ಎದ್ದು 8 ಗಂಟೆ ಅಷ್ಟರಲ್ಲಿ ಬಿಟ್ಟಿದ್ದೀವಿ, ಹೋಗೋಣ ಅಂತ ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಾವು ಮಂತ್ರಾಲಯದಲ್ಲಂತೂ 2 ಸಲ ದರ್ಶನ ಆಯಿತು ಅಂತ ಹೇಳಿದ್ನಲ್ಲ, ಇವತ್ತು ಬಂದು ನ್ಯೂ ಇಯರು. ಸೊ ಹೊರಡ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ವಿಡಿಯೋ ನೋಡ್ತಿರೋರಿಗೆ ಹ್ಯಾಪಿ ನ್ಯೂ ಇಯರ್. ಈಗ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಎಲ್ಲ ಟೀ ಕುಡಿತಾ ಇದ್ದಾರೆ, ಮಮ್ಮಿ ಕೊಡ್ತಾರೆ ಎಲ್ಲೈತೋ. ಇನ್ನು ಟಿಫನ್ಗೆ ಅಂತ ನಿಲ್ಸಿದ್ದೀವಿ ಗೈಸ್. ನಂಗಂತೂ ಟಿಫನ್ ಊಟದ ಮೇಲೆ ಕಾಯಿಷ್ಟೇ ಹೊರಟೋಗ್ಬಿಟ್ಟಿದೆ ನಮಗೆಲ್ರಿಗೂ. ಸೊ ಫೈನಲಿ ಇಲ್ಲಿ ಟಿಫನಿಗೆ ನಿಲ್ಸಿದ್ವಿ. ಪೂರಿ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ನಾನು ಫಸ್ಟ್ ಪೂರಿ ತೊಗೊಂಡ್ಬಿಟ್ಟೆ. ಹೇಗಿರುತ್ತೋ ಅಂದ್ಕೊಂಡೆ, ಹೋಟ್ಲು ತುಂಬ ಚಿಕ್ಕದಾಗಿತ್ತು, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಬಿಸಿಬೇಳೆ ಭಾತು ತೊಗೊಂಡಿದ್ವಿ ಮತ್ತು ಪಲಾವ್ ತೊಗೊಂಡಿದ್ವಿ ಗೈಸ್. ತುಂಬಾ ಟೇಸ್ಟಿಯಾಗಿತ್ತು. ಇರೋದ್ರಲ್ಲಿ ಎಲ್ಲದಕ್ಕಿಂತ ಅದು ಬೆಟರು. ಆನ್ ದ ವೇ ಬರೋವಾಗ ಒಳ್ಳೆ ಟಿಫನ್ನೇ ತಿಂದ್ವಿ. ಜನ ಜಾಸ್ತಿ ಅನಿಸುತ್ತೆ ಇಲ್ಲಿ.
ಇದು ಬಂದು ಆನ್ ದ ವೇ ಬರೋವಾಗ ಸಿಕ್ಕಿರುವಂಥ ಕಸಾಪುರ ಆಂಜನೇಯ ದೇವಸ್ಥಾನ. ತುಂಬಾ ಫೇಮಸ್ ಅಂತೆ ಇದು ಕಸಾಪುರದಲ್ಲಿ. ನಮ್ಮ ಡ್ರೈವರ್ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಇಲ್ಲೂ ಕೂಡ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನೀವಿಲ್ಲಿ ನೋಡ್ಬೋದು, ನ್ಯೂ ಇಯರ್ ಹೊಸ ವರ್ಷ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನ ಇದ್ರು, ಇಲ್ಲ ಇಲ್ಲಿ ಎನಿ ಟೈಮ್ ಹಾಗೆ ಜನ ಇರ್ತಾರೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನ ಅಂತೂ ತುಂಬ ಅಂದರೆ ತುಂಬ ಹೋಗ್ಬಿಟ್ಟಿದ್ದು. ತುಂಬ ಫೇಮಸ್ ಅಂತೆ ಆ ಒಂದು ದೇವಸ್ಥಾನ. ಬಟ್ ಗೈಸ್ ಇಲ್ಲಿ ತುಂಬ ಕೋತಿಗಳ ಕಾಟ, ನಿಮ್ಮ ತಲೆ ಮೇಲೆಲ್ಲ ಓಡಾಡುತ್ತೆ ನೀವು ದರ್ಶನಕ್ಕೆ ಅಂತ ನಿಂತ್ಕೊಂಡ್ಬಿಟ್ರೆ. ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು, ನನಗೂ ನಮ್ಮ ಅಮ್ಮಗೂ ಅಂತ. ನಾವು ಹೊರಗಡೆ ದರ್ಶನ ಮಾಡಲಿಲ್ಲ, ಈಚೆಗಡೆ ಇದ್ದಿದ್ದು ಆಂಜನೇಯನ ದರ್ಶನ ಮಾಡಿದ್ವಿ. ಇನ್ನು ಅಕ್ಕ ಅಪ್ಪ ಹೋಗಿ ಮಾಡ್ಕೊಂಬಂದರು. ಆ್ಯಕ್ಚುಲಿ ಅವರು ಭಯ ಬಿತ್ಕೊಂಡೆ ಹೋಗಿ ಮಾಡೋದು. ತುಂಬ ಕೋತಿಗಳ ಕಾಟ ಇದೆ ಗೈಸ್ ಇಲ್ಲಿ, ಸ್ವಲ್ಪ ಹುಷಾರಾಗಿರಿ ಇನ್ ಕೇಸ್ ಹೋಗೋವಾಗ. ಇಲ್ಲಿ ಪ್ರಸಾದ ತುಂಬ ಫೇಮಸ್ ಅಂತೆ ಗೈಸ್. ಪುಳಿಯೋಗರೆ ಮತ್ತು ಲಾಡು ಕೊಡ್ತಾರೆ. ಸೊ ಹೋಗ್ಬಿಟ್ಟು ಅಪ್ಪ ತೊಗೊಂಬಂದರು ಪ್ರಸಾದನ. ಫುಲ್ಲು ಸಾಕಾಗಿತ್ತು ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಎಳ್ನೀರು ಕುಡಿತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್, ಯಪ್ಪ ತಡಿಯೋಕ್ಕಾಗಲ್ಲ ಅಷ್ಟು ಬಿಸಿಲು. ಇನ್ನು ಇಲ್ಲಿ ಎಳ್ನೀರುಗಳು ಕೂಡ ರೇಟ್ ಜಾಸ್ತಿನೇ ಗೈಸ್, 70 ರೂಪೀಸ್ ಮಾಡ್ತಿದ್ರು ಒಂದು. ಇನ್ನು ಈಗ ಮಧ್ಯಾಹ್ನ ಅಂದ್ಬಿಟ್ಟು ಹೋಟೆಲ್ಲು ಸ್ಪೈಸ್ ಗಾರ್ಡನ್ ಅಂತ ನಿಲ್ಲಿಸಿದ್ವಿ. ನ್ಯೂ ಇಯರ್ ಆಗಿರೋದ್ರಿಂದ ಫುಲ್ಲು ಫಿಲ್ ಆಗೋಗ್ಬಿಟ್ಟಿತ್ತು ಇಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಫಿಲ್ ಆಗೋಗಿತ್ತು ಇಲ್ಲಿ. ಬಟ್ ಫೈನಲಿ ನಮಗೆ ಜಾಗ ಸಿಕ್ತು ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡಿದ್ದೀವಿ. ನೀವು ನೋಡ್ಬೋದು, ನಾನು ನಿಮಗೆ ಮೆನ್ಯೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸ್ಪೈಸ್ ಗಾರ್ಡನ್ ಇತ್ತಲ್ಲ, ಸ್ವಲ್ಪ ಸ್ಪೈಸಿ ಆಗಿನೇ ಇತ್ತು. ಬಟ್ ಇರೋದ್ರಲ್ಲಿ ರೇಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಇಲ್ಲಿ. ಬಟ್ ಟೇಸ್ಟು ಓಕೆ ಗೈಸ್. ನಮಗೇನಂದರೆ ಇಲ್ಲಿ ಬಿರಿಯಾನಿ ತೊಗೊಂಡಿದ್ವಿ. ಸೊ ಇದು ಬಾಸ್ಮತಿ ರೈಸ್ ಕೊಟ್ಟಿದ್ರಲ್ವ, ನಮಗೆ ಬಾಸ್ಮತಿ ರೈಸ್ ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ. ನಾಟಿ ಸ್ಟೈಲೇ ತುಂಬ ಜಾಸ್ತಿ ಇಷ್ಟ ನಮಗೆ. ಟೇಸ್ಟ್ ಏನು ಕೆಡ್ದಾಗಿರಲಿಲ್ಲ, ಬಟ್ ನಮ್ಮ ಬಾಸ್ಮತಿ ರೈಸ್ ಅಷ್ಟು ತಿನ್ನೋಕ್ಕಾಗಲ್ಲ. ಇನ್ನು ನೀವು ನೋಡ್ಬೋದು ಫ್ಯಾಮಿಲಿ ಪ್ಯಾಕ್ಸ್ ಎಲ್ಲ ಇದೆ, ನಾಟಿ ಕೋಳಿ ಸಾರಿದೆ, ಪ್ರತಿಯೊಂದು ಇದೆ. ಭೇಟಿ ನೀಡ್ಬೋದು ಯಾವಾಗಾದರೂ ಬೇಕಿದ್ರೆ ನೀವು. ಆನ್ ದ ವೇ ಹೋಗೋವಾಗ ಒಂದ್ಸಲ ವಿಸಿಟ್ ಮಾಡಿ. ನಾವು ಬಂದುಬಿಟ್ಟು ಬಿರಿಯಾನಿ, ಲಾಲಿಪಾಪು, ಚಿಕನ್ ಮಂಚೂರಿಯನ್ ಎಲ್ಲ ಹೇಳಿದ್ವಿ. ಸೊ ಅವರೇ ಸರ್ವ್ ಮಾಡ್ತಾಯಿದ್ರು. ಟೇಸ್ಟ್ ಹೇಳಿದ್ನಲ್ವ, ಓಕೆ ತೆಗ್ದಾಕೋ ಆ ಥರ ಏನಿರಲಿಲ್ಲ, ಟೇಸ್ಟು ಪರವಾಗಿಲ್ಲ. ಅದಾದಮೇಲೆ ಬೀಡ ತೊಗೊಂಡಂಗೆ, ಬೀಡ ಅಂದರೆ ಇಷ್ಟ, ಸ್ವೀಟ್ ಪಾನ್. ಸೊ ಅದಕ್ಕೆ ಅಮ್ಮ ಸ್ವೀಟ್ ಪಾನ್ ಕೊಡಿಸ್ತಾಯಿದ್ರು. ಸ್ವೀಟ್ ಪಾನ್ ತೊಗೊಂಡು ಅದನ್ನು ಕೂಡ ತಿನ್ಕೊಂಡು ನೋಡಿ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಒಂದ್ಸಲ ಭೇಟಿ ನೀಡ್ಬೋದು ಗೈಸ್. ಆನ್ ದ ವೇ ಹೋಗೋವಾಗ ಭೇಟಿ ನೀಡಿ. ಸ್ವೀಟ್ ಪಾನ್ ಅಂತೂ ತುಂಬಾ ಚೆನ್ನಾಗಿತ್ತು ಗೈಸ್, ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನು ತಿನ್ಕೊಂಡು ಹೊರಟ್ವಿ. ಇನ್ನು ಇದು ಒಂದು ಟೀ ಟೈಮ್, ಅಮ್ಮಗೆ ಟೀ ಇರಲೇಬೇಕು. ಸೊ ಅದಕ್ಕೋಸ್ಕರ ಸಾಯಂಕಾಲ ಟೀಗೆ ಅಂದ್ಬಿಟ್ಟು ಬೇರೆ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ವಿ. ಸೊ ಇಲ್ಲೂ ಕೂಡ ಎಲ್ಲ ಚೆನ್ನಾಗಿತ್ತು, ಮಕ್ಳಿಗೆ ಆಟ ಆಡೋದ್ರಿಂದ ಇತ್ತು. ಸೊ ಅಲ್ಲೇ ನಿಲ್ಲಿಸಿದ್ದೀವಿ. ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಗೈಸ್ ಇಲ್ಲೂ ಕೂಡ. ಆ್ಯಂಡ್ ಇಲ್ಲೂ ಕೂಡ ಆ್ಯಂಬಿಯನ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದು ಹೋಗುವಾಗ ನಮಗೆ ಆನ್ ದ ವೇಯಲ್ಲಿ ಸಿಕ್ತಂತಹ ರೆಸ್ಟೋರೆಂಟೇ. ಇಲ್ಲಿ ಬಂದು ಟೀ ಮತ್ತು ವಾಟರ್ ಮೆಲನ್ ಜ್ಯೂಸ್ ಎಲ್ಲ ತೊಗೊಂಡಿದ್ವಿ. ಸೊ ಅದನ್ನು ಕುಡ್ಕೊಂಡು ಆಮೇಲೆ ಹೊರಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ನಿಲ್ಲಿಸಿದ್ದು ನಮಗೆ. ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಆನ್ ದ ವೇ ಹೋಗಬೇಕಾದಾಗ ಬೇಕಿದ್ರೆ. ಇದ್ರ ಹೆಸರು ಬಂದು ಸಮರಾಸ್ ವೆಜ್ ಅಂತ ಹೇಳ್ಬಿಟ್ಟು ಈ ರೆಸ್ಟೋರೆಂಟಿನ ಹೆಸರು. ಸೊ ನೀವು ಭೇಟಿ ನೀಡಿ ಗೈಸ್ ಇಲ್ಲಿ, ಯಾಕಂದರೆ ಚೆನ್ನಾಗಿತ್ತು. ಒಂಥರ ಹೇಳ್ಬೇಕನ್ನ ಆ್ಯಂಬಿಯನ್ಸ್ ಆಗ್ಬೋದು, ಅಲ್ಲಿದ್ದಂತಹ ವಾತಾವರಣ ಪ್ರತಿಯೊಂದು ಇಷ್ಟ ಆಯಿತು. ನಾವು ಕೂಡ ಟೀ, ವಾಟರ್ ಮೆಲನ್ನೆಲ್ಲ ಕುಡಿತಾ ಇದ್ದೀವಿ. ಸೊ ಹಾಗೆ ಕುಡಿದ್ಬಿಟ್ಟು ಈಗ ಬಂದು ಹೊರಡೋಣ ಅಂತ ಹೇಳಿ ಆಲ್ರೆಡಿ 4 o'clock ಏನೋ ಆಗೋಗಿತ್ತು ಗೈಸ್, 4:30 ಏನೋ ಆಗೋಗ್ಬಿಟ್ಟಿತ್ತು. ಇನ್ನು ನಾವು ಮನೆಗೆ ಎಷ್ಟೊತ್ತಿಗೆ ಸೇರ್ತೀವೋ ಅಂತ ಹೇಳ್ಬಿಟ್ಟು ಇದೇ ಲಾಸ್ಟ್ ನಿಲ್ಲಿಸ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಗೈಸ್. ಇನ್ನೊಂದು 2 to 3 hours ಮನೆ ಸೇರ್ತೀವಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿಗೆ ನಮ್ಮ ಜರ್ನಿ ಕೂಡ ಎಂಡ್ ಆಗ್ತಾ ಇದೆ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋಗಳು ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇನ್ನೂ ಎಲ್ಲ ಪಾರ್ಟ್ಸ್ ಬೇಕಿದೆ, ನಾನು ಇಂದ ವಿಡಿಯೋಲ್ಲಿ ಹೋಗಿ ನೋಡಿ. ಪಾರ್ಟ್ 1, 2, 3 ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಬೆಲ್ ಐಕಾನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ.